ವಿಶೇಷ ಅಂತ ನಾನು ಭಾವಿಸ್ಕೊಳ್ತೀನಿ. ಇದು ಭಾಳ ಒಳ್ಳೆಯ ನೀವು ಆಲೋಚನೆ ಮಾಡಿರಿ. ಇವತ್ತು ನಾವೆಲ್ಲ ಭಾಷಣ ಮಾಡ್ತೀವಿ, ಉಪನ್ಯಾಸ ಮಾಡ್ತೀವಿ, ಇವೆಲ್ಲ ಓದಿಬಿಡ್ತವೆ. ಆದರೆ ಬಸವಾದಿ ಶರಣರ ಚಿಂತನೆಗಳು ಅವು ಗಟ್ಟಿಯಾಗಿ ಸಮಾಜದಲ್ಲಿ ಉಳಿಬೇಕು, ಗಟ್ಟಿಯಾಗಿ ನಮ್ಮೆಲ್ಲರ ಮನದಲ್ಲಿ ನಿಲ್ಲಬೇಕು ಅಂತಂದರೆ ಬಸವಾದಿ ಶರಣರ ಲಿಂಗಾಯತ ಧರ್ಮದ ನಿಜಾಚರಣೆಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ನಿಜಾಚರಣೆಗಳನ್ನು ಆಚರಿಸಲಿಲ್ಲ ಅಂತಂದರೆ ಲಿಂಗಾಯತ ಧರ್ಮ ಬಸವಾದಿ ಶರಣರ ಚಿಂತನೆಗಳು ಪ್ರಗತಿಗೊಳ್ಳುವುದು ಹೇಗೆ? ಹಾಗಾಗಿ ಪ್ರತಿಯೊಬ್ಬರು ಸಹಿತ ನಾವು ಇಷ್ಟಲಿಂಗಧಾರಿಗಳಾಗಬೇಕಾಗುತ್ತದೆ, ಹಣೆ ಮೇಲೆ ವಿಭೂತಿಯನ್ನು ಹಚ್ಕೊಳ್ಬೇಕಾಗುತ್ತದೆ. ಹಾಗಾಗಿ ಆ ಮೂಲಕವಾಗಿ ಬಸವಣ್ಣನವರ ಚಳುವಳಿ ಅಂತಂದರೆ ಇಷ್ಟಲಿಂಗ ಅದು ಜಾತಿಯ ಕುರುಹು ಅಲ್ಲ, ಅದು ನಮ್ಮ ಅರಿವಿನ ಕುರುಹು, ಅದು ನಮ್ಮ ಬೆಳಕಿನ ಪ್ರತೀಕ ಎನ್ನುವಂಥದ್ದು. ಹಾಗಾಗಿ ಬಸವಣ್ಣನವರ ಕಾಲಘಟ್ಟದಲ್ಲಿ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬ ವರ್ಗದವ್ರಿಗೂ ಸಹಿತ ಬಸವಣ್ಣನವರ ನೇತೃತ್ವದಲ್ಲಿ ಅಲ್ಲಿ ಇಷ್ಟಲಿಂಗ ಧಾರಣೆ, ಇಷ್ಟಲಿಂಗ ದೀಕ್ಷೆ ಕಾರ್ಯಕ್ರಮ ನಡೀತಾ ಇತ್ತು. ಒಂದು ಧರ್ಮ ಪ್ರಚಾರ ಆಗಬೇಕು, ಒಂದು ಧರ್ಮ ಬೆಳಿಬೇಕು, ಒಂದು ಧರ್ಮ ಸಮಾಜ